ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರ್ಜರಿ ಮಾಡ್ತಿದೆಯಾ ಸರ್ಕಾರ? ಆರ್ಥಿಕವಾಗಿ ಸಬಲವಾಗಿರೋ ಮಹಿಳೆಯರನ್ನ ಫಿಲ್ಟರ್ ಮಾಡೋದಕ್ಕೆ ಪ್ಲಾನ್. ಈಗಾಗಲೇ 2 ಲಕ್ಷ ಮಹಿಳೆಯರನ್ನ ಕೈಬಿಟ್ಟಿರೋ ಸರ್ಕಾರ ಇನ್ನಷ್ಟು ಜನರ ಫಿಲ್ಟರ್ ಮಾಡಲು ಅಗತ್ಯ ಮಾಹಿತಿ ಸಂಗ್ರಹ. ಮೊದಲು NEP ರದ್ದು, ಈಗ 9 ವಿವಿಗಳನ್ನು ಬಂದ್ ಮಾಡೋ ನಿರ್ಧಾರ. ಮಾಜಿ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಜಾರಿಗೆ ತಂದಿದ್ದ ಯೋಜನೆಗಳೇ ಟಾರ್ಗೆಟ್. ತಮ್ಮನ ಸೋಲಿಗೆ ಸೇಡು ತೀರಿಸಿಕೊಳ್ತಿದ್ದಾರ DCM DK. ಸಿಎಂ ಆಪ್ತ ಸಚಿವರು ಆಕ್ಟಿವ್ ಆಗಿದ್ರು, ಜಮೀರ್ ಅಹಮದ್ ಸೈಲೆಂಟ್. ಸಿದ್ದು ಪರವೂ ಮಾತನಾಡ್ತಾ ಇಲ್ಲ, DCM ವಿರುದ್ಧವೂ ನಿಂತಿಲ್ಲ. DCM ಹುದ್ದೆಗಾಗಿ ಮೌನಕ್ಕೆ ಮೊರೆ ಹೋಗಿದ್ದಾರಾ ಅಂತ ಚರ್ಚೆ. ಸಿಎಂ ಆಪ್ತ ಸಚಿವರ ಸೀಕ್ರೆಟ್ ಸಭೆ ಬಗ್ಗೆ ಫೋಟೋ ಸಮೇತ ದೂರು. ಹೈಕಮಾಂಡ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ DKಶಿ ವಿರುದ್ಧ ಗರಂ. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸಬೇಕು ಅಂತ ಸಚಿವರ ಪಟ್ಟು. ನೇರವಾಗಿ ವಾಗ್ದಾಳಿ ನಡೆಸ್ತಾ ಇರೋದು ಇದೇ ಕಾರಣಕ್ಕ. ಸಚಿವ ಸತೀಶ್ KN ರಾಜಣ್ಣ ಬಳಿಕ ಹೈಕಮಾಂಡ್ ಭೇಟಿಗೆ ಡಾಕ್ಟರ್ ಜಿ ಪರಮೇಶ್ವರ್. ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಬಳಿಕ DKಶಿ ವಿರುದ್ಧ ಅಸಮಾಧಾನ. ದೆಹಲಿಗೆ ತೆರಳಿ ವರಿಷ್ಠರ ಜೊತೆ ಚರ್ಚೆ ಸಾಧ್ಯತೆ. ಅಧ್ಯಕ್ಷರ ಮೇಲೆ ರಾಜಣ್ಣಗೆ ಪ್ರೀತಿ ಗೌರವ, ಅದಕ್ಕೆ ಅವರ ವಿರುದ್ಧ ಮಾತನಾಡ್ತಾರೆ. ಕೊಂಬು ಇದೆಯಾ ಇಲ್ವಾ ಅನ್ನೋ ಬಗ್ಗೆ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ. DKಶಿ ಬಗ್ಗೆ KN ರಾಜಣ್ಣ ಹೇಳಿಕೆಗೆ ಮಾಜಿ ಸಂಸದ DK ಸುರೇಶ್ ತಿರುಗೇಟು. ಒಬ್ಬ ಕಾರ್ಯಕರ್ತನಾಗಿ ಪಕ್ಷಕ್ಕೆ ನೋವಾಗೋ ರೀತಿ ಮಾತನಾಡಬಾರದು. ಯಾರು ದೊಡ್ಡವರಾದರೂ ಪಕ್ಷಕ್ಕೆ ಹಾನಿ ಮಾಡಬಾರದು ಅಂತ DKಶಿ ಹೇಳಿದ್ದಾರೆ. AICC ನಾಯಕರ ದುರುಪಯೋಗ ಅಂದಿದ್ದ ಸಚಿವ ರಾಜಣ್ಣಗೆ ಶಾಸಕ ರಂಗನಾಥ್ ಕೌಂಟರ್. 2ನೇ ವಿಮಾನ ನಿಲ್ದಾಣ ತಂದು ವರ್ಚಸ್ಸು ವೃದ್ಧಿಸೋದಕ್ಕೆ ಕೈಪಡೆ ತಂತ್ರ. ಹಾಸನ ಏರ್ಪೋರ್ಟ್ ಪೂರ್ಣಗೊಳಿಸೋದಕ್ಕೆ ಕೇಂದ್ರ ಮೇಲೆ ಕುಮಾರಸ್ವಾಮಿ ಒತ್ತಡ. ರಾಜ್ಯದಲ್ಲಿ ಕಾಂಗ್ರೆಸ್ JDS ನಡುವೆ ಏರ್ಪೋರ್ಟ್ ವಾರ್. ಮೈಸೂರಿನ ಉದಯಗಿರಿ ಗಲಭೆ ಪ್ರಕರಣ ಪೋಸ್ಟ್ ಮಾಡಿದ್ದ ಸತೀಶ್ ಅಲಿಯಾಸ್ ಪಾಂಡುರಂಗಗೆ ಕೋರ್ಟ್ನಿಂದ ಜಾಮೀನು. ಇವತ್ತು ಬಿಡುಗಡೆಯಾಗಿ ರಹಸ್ಯ ಸ್ಥಳಕ್ಕೆ ತೆರಳಿದ ಸತೀಶ್. ಹುಬ್ಬಳ್ಳಿ ಧಾರವಾಡ ಪಾಲಿಕೆಯಲ್ಲಿ ಜೂನಿಯರ್ ಇಂಜಿನಿಯರ್ ಕಳ್ಳಾಟ. ಪ್ರಭಾವಿಗಳ ಕೃಪಾಕಟಾಕ್ಷದಿಂದ ಸಿಕ್ತು ಉನ್ನತ ಹುದ್ದೆ. ಅಕ್ರಮವಾಗಿ ಈ ಹುದ್ದೆ ಅಲಂಕರಿಸಿ ಮಲ್ಲಿಕಾರ್ಜುನ್ ದರ್ಬಾರ್. ಬೆಳಗಾವಿಯ 8 ಗ್ರಾಮಗಳಿಗೆ ಬಂದಿಖಾನೆ ಇಲಾಖೆಯಿಂದ ನೆಟ್ವರ್ಕ್ ಶಾಕ್. ಹಿಂಡಲಗ ಜೈಲಿನ ಕೈದಿಗಳು ಫೋನ್ ಬಳಕೆ ಮಾಡ್ತಾ ಇರೋ ಆರೋಪ. ಜಾಮರ್ ಬಳಕೆಯಿಂದ ಜನರ ಮೊಬೈಲ್ಗೆ ಸಿಗದ ನೆಟ್ವರ್ಕ್. ಕಸದ ತೊಟ್ಟಿಯಲ್ಲಿ ಸಿಕ್ಕ ಮಗುವನ್ನು ದತ್ತು ಪಡೆದು ಮಾನವೀಯತೆ ಮೆರೆದ ಇಟಲಿ ದಂಪತಿ. ಬೆಳಗಾವಿಯಿಂದ ಇಟಲಿಗೆ ಹಾರಲಿದೆ 2.5 ವರ್ಷದ ಕಂದಮ್ಮ. ಗಂಗಮ್ಮ ಚಿಕ್ಕುಂಬಿ ಮಠದಲ್ಲಿ DC ಮೊಹಮ್ಮದ್ ರೋಷನ್ ಸಮ್ಮುಖದಲ್ಲಿ ಮಗು ಹಸ್ತಾಂತರ. ಶೀಘ್ರದಲ್ಲೇ ಪರಿಷ್ಕರಣೆಯಾಗಲಿದೆ ನಂದಿನಿ ಹಾಲಿನ ದರ. ರೈತರು ಹಾಲು ಒಕ್ಕೂಟಗಳಿಂದ ದರ ಏರಿಸುವಂತೆ KMFಗೆ ಒತ್ತಡ. ಸರ್ಕಾರದ ಮುಂದಿದೆ ಪ್ರಸ್ತಾವನೆ. ಪ್ರತಿ ಲೀಟರ್ಗೆ ₹5 ಹೆಚ್ಚಾಗೋ ಸಾಧ್ಯತೆ. BBMP ಆವರಣದಲ್ಲಿ ಚೆಸ್ ಗೇಮ್ ಟೂರ್ನಮೆಂಟ್. ಗೋಲ್ಡನ್ ಟ್ರಸ್ಟ್ ಮಾಲಕ ಮಾಸ್ಟರ್ ಮೈಂಡ್ ಟೂರ್ನಿ. ಮಕ್ಕಳನ್ನು ಕರೆದುಕೊಂಡು ಬಂದು ಎಂಜಾಯ್ ಮಾಡಿದ ಪೋಷಕರು. ಕಾಟೇರ ಸಕ್ಸಸ್ ಬಳಿಕ ದರ್ಶನ್ ತರುಣ್ ಹೊಸ ಪ್ರಾಜೆಕ್ಟ್ ತಯಾರಿ. ವೀರ ಸಿಂಧೂರ ಲಕ್ಷ್ಮಣನ ಜೀವನಗಾಥೆಯ ಸಿನಿಮಾಗೆ ಚಿತ್ರಕಥೆ ರೆಡಿ. ಡೆವಿಲ್ ಆದಮೇಲೆ ದರ್ಶನ್ ಹೊಸ ಸಿನಿಮಾ ಟೇಕ್ ಆಫ್ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.